ಯಡಿಯೂರಪ್ಪ ಅವರ ಕಾಲಾವಧಿಯಲ್ಲಿ ಶಂಕುಸ್ಥಾಪನೆಗೊಂಡಿದ್ದಂತಹ ಜಿಲ್ಲಾ ಪಂಚಾಯತ್ ಕಟ್ಟಡ ಈಗ ಗಿಡಗಂಟೆಗಳು ಬೆಳೆದುಕೊಂಡು ಒಂದು ರೀತಿಯಲ್ಲಿ ಪಾಳು ಬಿದ್ದಂತಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಸಭೆಗಳನ್ನು ಮಾಡಲಿಕ್ಕೆ ವಿಶಾಲವಾದ ಕಟ್ಟಡ ಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣದಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಒಂದು ಕಟ್ಟಡವನ್ನು ಕಟ್ಟಲಾಗಿ ಶಂಕುಸ್ಥಾಪನೆ ಮಾಡಿ ಕಟ್ಟಲಾಗಿತ್ತು. ಆದರೆ ಆ ಕಟ್ಟಡ ಈಗ ಅರ್ಧಂಬರ್ಧವಾಗಿ ಪಾಳು ಬಿದ್ದಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು 2018-19ರಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಈ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಕಟ್ಟಡದ ಕಾಮಗಾರಿ ವೇಗವನ್ನು ಪಡೆದುಕೊಂಡಿತ್ತು. ಕಟ್ಟಡದ ಕಾಮಗಾರಿ ವೇಗವನ್ನು ಪಡೆದು ಅರ್ಧಕ್ಕೆ ನಿಂತಿದೆ. ಈಗ ಅನುದಾನದ ಕೊರತೆಯಿಂದ ಕಳೆದ 5-6 ವರ್ಷಗಳಿಂದ ಈ ಕಟ್ಟಡ ಪಾಳು ಬಿದ್ದು ಈಗ ಈ ರೀತಿ ಕಸಗಳು ಅಥವಾ ಈ ರೀತಿಯಾಗಿ ಕಸಗಳು ಬೆಳೆದಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಇದ್ಯಾವುದೋ ಸಿಟಿಯಿಂದ ಹೊರಗೆ ಇರುವಂಥ ಸ್ಥಳ ಅಲ್ಲ, ಜಿಲ್ಲಾ ಪಂಚಾಯತ್ ಆವರಣದಲ್ಲೇ ಇರುವಂಥ ಪರಿಸ್ಥಿತಿ. ಕಟ್ಟಡ ಸುಮಾರು ವಿಶಾಲವಾದಂಥ ಮತ್ತು ಜೊತೆಗೆ ಒಂದು ವಿಭಿನ್ನವಾದಂಥ ಮೀಟಿಂಗ್ ಹಾಲನ್ನು ಮಾಡಬೇಕು ಅಂತೇಳಿ ಯೋಜನೆಯನ್ನು ರೂಪಿಸಿ ಜಿಲ್ಲಾ ಪಂಚಾಯತ್ ಆವರಣದಲ್ಲೇ ಈ ಕಟ್ಟಡವನ್ನು ನಿರ್ಮಾಣ ಮಾಡಿತ್ತು. ಆದರೆ ಆ ಕಟ್ಟಡದ ಅನುದಾನದ ಕೊರತೆಯಿಂದಾಗಿ ಇವತ್ತು ಈ ಕಟ್ಟಡ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಜೊತೆಗೆ ಈ ರೀತಿ ಕಸ ಬೆಳೆದಿರುವಂಥದ್ದು ಜಿಲ್ಲಾ ಪಂಚಾಯತ್ನ ಕೇವಲ 2-3 ಅಡಿ ಅಂತರದಲ್ಲೇ ಈ ಕಟ್ಟಡ ಇದ್ದರೂ ಸಹ ಇದನ್ನು ಸ್ವಚ್ಛಗೊಳಿಸುವಂಥ ಕೆಲಸವಾಗಲಿ ಯಾವುದನ್ನೇ ಮಾಡದೆ ಅಧಿಕಾರಿಗಳು, ಇಲ್ಲಿನ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಿದ್ರೆ, ಮತ್ತೊಂದು ಕಡೆ ಜನರ ತೆರಿಗೆ ಹಣ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಕಟ್ಟಿರುವಂಥ ಜನರ ತೆರಿಗೆ ಕಟ್ಟಿರುವಂಥ ಹಣವನ್ನು ಈ ರೀತಿಯಾಗಿ ಅಧಿಕಾರಿಗಳು ಪೋಲನ್ನು ಮಾಡ್ತಿದ್ದಾರೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ಬೋದು, ಅನುದಾನ ಕೊರತೆಯಿಂದ ಅರ್ಧಂಬರ್ಧಕ್ಕೆ ಈ ಕಟ್ಟಡ ನಿಂತು ಹೋಗಿದೆ, ಅದನ್ನು ಪೂರ್ಣಗೊಳಿಸೋ ನಿಟ್ಟಿನಲ್ಲಿ ಮುಂದಾಗಬೇಕು. ಜೊತೆಗೆ ಈ ರೀತಿಯಾಗಿ ಕಸಗಳು ಬೆಳೆದಿದ್ದಾವೆ ಅದನ್ನು ಸ್ವಚ್ಛಗೊಳಿಸಿ ಒಂದು ಜಿಲ್ಲಾ ಪಂಚಾಯತ್ ಆವರಣದಲ್ಲಿರುವಂಥ ಕಟ್ಟಡವನ್ನು ಈ ಒಂದು ಸ್ವಚ್ಛತೆಯಿಂದ ಇಟ್ಕೊಳ್ಳೋ ಕೆಲಸವನ್ನು ಜಿಲ್ಲಾ ಪಂಚಾಯತ್ ಸಹ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಗರ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. BS ಯಡಿಯೂರಪ್ಪ ಅವರ ಕಾಲಾವಧಿಯಲ್ಲಿ ಶಂಕುಸ್ಥಾಪನೆಗೊಂಡಿದ್ದಂತಹ ಜಿಲ್ಲಾ ಪಂಚಾಯತ್ ಕಟ್ಟಡ ಈಗ ಗಿಡಗಂಟೆಗಳು ಬೆಳೆದುಕೊಂಡು ಒಂದು ರೀತಿಯಲ್ಲಿ ಪಾಳು ಬಿದ್ದಂತಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಸಭೆಗಳನ್ನು ಮಾಡಲಿಕ್ಕೆ ವಿಶಾಲವಾದ ಕಟ್ಟಡ ಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣದಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಒಂದು ಕಟ್ಟಡವನ್ನು ಕಟ್ಟಲಾಗಿ ಶಂಕುಸ್ಥಾಪನೆ ಮಾಡಿ ಕಟ್ಟಲಾಗಿತ್ತು. ಆದರೆ ಆ ಕಟ್ಟಡ ಈಗ ಅರ್ಧಂಬರ್ಧವಾಗಿ ಪಾಳು ಬಿದ್ದಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು 2018-19ರಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಈ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಕಟ್ಟಡದ ಕಾಮಗಾರಿ ವೇಗವನ್ನು ಪಡೆದುಕೊಂಡಿತ್ತು. ಕಟ್ಟಡದ ಕಾಮಗಾರಿ ವೇಗವನ್ನು ಪಡೆದು ಅರ್ಧಕ್ಕೆ ನಿಂತಿದೆ. ಈಗ ಅನುದಾನದ ಕೊರತೆಯಿಂದ ಕಳೆದ 5-6 ವರ್ಷಗಳಿಂದ ಈ ಕಟ್ಟಡ ಪಾಳು ಬಿದ್ದು ಈಗ ಈ ರೀತಿ ಕಸಗಳು ಅಥವಾ ಈ ರೀತಿಯಾಗಿ ಕಸಗಳು ಬೆಳೆದಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಇದ್ಯಾವುದೋ ಸಿಟಿಯಿಂದ ಹೊರಗೆ ಇರುವಂಥ ಸ್ಥಳ ಅಲ್ಲ, ಜಿಲ್ಲಾ ಪಂಚಾಯತ್ ಆವರಣದಲ್ಲೇ ಇರುವಂಥ ಪರಿಸ್ಥಿತಿ. ಕಟ್ಟಡ ಸುಮಾರು ವಿಶಾಲವಾದಂಥ ಮತ್ತು ಜೊತೆಗೆ ಒಂದು ವಿಭಿನ್ನವಾದಂಥ ಮೀಟಿಂಗ್ ಹಾಲನ್ನು ಮಾಡಬೇಕು ಅಂತೇಳಿ ಯೋಜನೆಯನ್ನು ರೂಪಿಸಿ ಜಿಲ್ಲಾ ಪಂಚಾಯತ್ ಆವರಣದಲ್ಲೇ ಈ ಕಟ್ಟಡವನ್ನು ನಿರ್ಮಾಣ ಮಾಡಿತ್ತು. ಆದರೆ ಆ ಕಟ್ಟಡದ ಅನುದಾನದ ಕೊರತೆಯಿಂದಾಗಿ ಇವತ್ತು ಈ ಕಟ್ಟಡ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಜೊತೆಗೆ ಈ ರೀತಿ ಕಸ ಬೆಳೆದಿರುವಂಥದ್ದು ಜಿಲ್ಲಾ ಪಂಚಾಯತ್ನ ಕೇವಲ 1-2-3 ಅಡಿ ಅಂತರದಲ್ಲೇ ಈ ಕಟ್ಟಡ ಇದ್ದರೂ ಸಹ ಇದನ್ನು ಸ್ವಚ್ಛಗೊಳಿಸುವಂಥ ಕೆಲಸವಾಗಲಿ ಯಾವುದನ್ನೇ ಮಾಡದೆ ಅಧಿಕಾರಿಗಳು, ಇಲ್ಲಿನ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಿದ್ರೆ, ಮತ್ತೊಂದು ಕಡೆ ಜನರ ತೆರಿಗೆ ಹಣ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಕಟ್ಟಿರುವಂಥ ಜನರ ತೆರಿಗೆ ಕಟ್ಟಿರುವಂಥ ಹಣವನ್ನು ಈ ರೀತಿಯಾಗಿ ಅಧಿಕಾರಿಗಳು ಪೋಲನ್ನು ಮಾಡ್ತಿದ್ದಾರೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ಬೋದು, ಅನುದಾನ ಕೊರತೆಯಿಂದ ಅರ್ಧಂಬರ್ಧಕ್ಕೆ ಈ ಕಟ್ಟಡ ನಿಂತು ಹೋಗಿದೆ, ಅದನ್ನು ಪೂರ್ಣಗೊಳಿಸೋ ನಿಟ್ಟಿನಲ್ಲಿ ಮುಂದಾಗಬೇಕು. ಜೊತೆಗೆ ಈ ರೀತಿಯಾಗಿ ಕಸಗಳು ಬೆಳೆದಿದ್ದಾವೆ ಅದನ್ನು ಸ್ವಚ್ಛಗೊಳಿಸಿ ಒಂದು ಜಿಲ್ಲಾ ಪಂಚಾಯತ್ ಆವರಣದಲ್ಲಿರುವಂಥ ಕಟ್ಟಡವನ್ನು ಈ ಒಂದು ಸ್ವಚ್ಛತೆಯಿಂದ ಇಟ್ಕೊಳ್ಳೋ ಕೆಲಸವನ್ನು ಜಿಲ್ಲಾ ಪಂಚಾಯತ್ ಸಹ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಗರ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. BS ಯಡಿಯೂರಪ್ಪ ಅವರ ಕಾಲಾವಧಿಯಲ್ಲಿ ಶಂಕುಸ್ಥಾಪನೆಗೊಂಡಿದ್ದಂತಹ ಜಿಲ್ಲಾ ಪಂಚಾಯತ್ ಕಟ್ಟಡ ಈಗ ಗಿಡಗಂಟೆಗಳು ಬೆಳೆದುಕೊಂಡು ಒಂದು ರೀತಿಯಲ್ಲಿ ಪಾಳು ಬಿದ್ದಂತಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ.
ಸಭೆಗಳನ್ನು ಮಾಡಲಿಕ್ಕೆ ವಿಶಾಲವಾದ ಕಟ್ಟಡ ಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಏನು ಜನರ ತೆರಿಗೆ ಹಣದಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಒಂದು ಕಟ್ಟಡವನ್ನು ಏನು ಶಂಕುಸ್ಥಾಪನೆ ಮಾಡಿ ಕಟ್ಟಲಾಗಿತ್ತು. ಆದರೆ ಆ ಕಟ್ಟಡ ಈಗ ಅರ್ಧಂಬರ್ಧವಾಗಿ ಪಾಳು ಬಿದ್ದಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು 2018-19ರಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಈ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಕಟ್ಟಡದ ಕಾಮಗಾರಿ ವೇಗವನ್ನು ಪಡೆದುಕೊಂಡಿತ್ತು. ಕಟ್ಟಡದ ಕಾಮಗಾರಿ ವೇಗವನ್ನು ಪಡೆದು ಅರ್ಧಕ್ಕೆ ನಿಂತಿದೆ. ಈಗ ಅನುದಾನದ ಕೊರತೆಯಿಂದ ಕಳೆದ 5-6 ವರ್ಷಗಳಿಂದ ಈ ಕಟ್ಟಡ ಪಾಳು ಬಿದ್ದು ಈಗ ಈ ರೀತಿ ಕಸಗಳು ಅಥವಾ ಈ ರೀತಿಯಾಗಿ ಕಸಗಳು ಬೆಳೆದಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಇದ್ಯಾವುದೋ ಸಿಟಿಯಿಂದ ಹೊರಗೆ ಇರುವಂಥ ಸ್ಥಳ ಅಲ್ಲ, ಜಿಲ್ಲಾ ಪಂಚಾಯತ್ ಆವರಣದಲ್ಲೇ ಇರುವಂಥ ಪರಿಸ್ಥಿತಿ. ಕಟ್ಟಡ ಏನು ಸುಮಾರು ವಿಶಾಲವಾದಂಥ ಮತ್ತು ಜೊತೆಗೆ ಒಂದು ವಿಭಿನ್ನವಾದಂಥ ಮೀಟಿಂಗ್ ಹಾಲನ್ನು ಮಾಡಬೇಕು ಅಂತೇಳಿ ಯೋಜನೆಯನ್ನು ರೂಪಿಸಿ ಜಿಲ್ಲಾ ಪಂಚಾಯತ್ ಆವರಣದಲ್ಲೇ ಈ ಕಟ್ಟಡವನ್ನು ನಿರ್ಮಾಣ ಮಾಡಿತ್ತು. ಆದರೆ ಆ ಕಟ್ಟಡದ ಅನುದಾನದ ಕೊರತೆಯಿಂದಾಗಿ ಇವತ್ತು ಈ ಕಟ್ಟಡ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಜೊತೆಗೆ ಈ ರೀತಿ ಕಸ ಬೆಳೆದಿರುವಂಥದ್ದು ಜಿಲ್ಲಾ ಪಂಚಾಯತ್ನ ಕೇವಲ 2-3 ಅಡಿ ಅಂತರದಲ್ಲೇ ಈ ಕಟ್ಟಡ ಇದ್ದರೂ ಸಹ ಇದನ್ನು ಸ್ವಚ್ಛಗೊಳಿಸುವಂಥ ಕೆಲಸವಾಗಲಿ ಯಾವುದನ್ನೇ ಮಾಡದೆ ಅಧಿಕಾರಿಗಳು, ಇಲ್ಲಿನ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಿದ್ರೆ, ಮತ್ತೊಂದು ಕಡೆ ಜನರ ತೆರಿಗೆ ಹಣ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಕಟ್ಟಿರುವಂಥ ಜನರ ತೆರಿಗೆ ಕಟ್ಟಿರುವಂಥ ಹಣವನ್ನು ಈ ರೀತಿಯಾಗಿ ಅಧಿಕಾರಿಗಳು ಪೋಲನ್ನು ಮಾಡ್ತಿದ್ದಾರೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ಬೋದು, ಏನು ಅನುದಾನ ಕೊರತೆಯಿಂದ ಅರ್ಧಂಬರ್ಧಕ್ಕೆ ಈ ಕಟ್ಟಡ ನಿಂತು ಹೋಗಿದೆ, ಅದನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಮುಂದಾಗಬೇಕು. ಜೊತೆಗೆ ಈ ರೀತಿಯಾಗಿ ಏನು ಕಸಗಳು ಬೆಳೆದಿದ್ದಾವೆ ಅದನ್ನು ಸ್ವಚ್ಛಗೊಳಿಸಿ ಒಂದು ಜಿಲ್ಲಾ ಪಂಚಾಯತ್ ಆವರಣದಲ್ಲಿರುವಂಥ ಕಟ್ಟಡವನ್ನು ಈ ಒಂದು ಸ್ವಚ್ಛತೆಯಿಂದ ಇಟ್ಕೊಳ್ಳೋ ಕೆಲಸವನ್ನು ಜಿಲ್ಲಾ ಪಂಚಾಯತ್ ಸಹ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಗರ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. BS ಯಡಿಯೂರಪ್ಪ ಅವರ ಕಾಲಾವಧಿಯಲ್ಲಿ ಶಂಕುಸ್ಥಾಪನೆಗೊಂಡಿದ್ದಂತಹ ಜಿಲ್ಲಾ ಪಂಚಾಯತ್ ಕಟ್ಟಡ ಈಗ ಗಿಡ ಗಂಟೆಗಳು ಬೆಳೆದುಕೊಂಡು ಒಂದು ರೀತಿಯಲ್ಲಿ ಪಾಳು ಬಿದ್ದಂತಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಸಭೆಗಳನ್ನು ಮಾಡಲಿಕ್ಕೆ ವಿಶಾಲವಾದ ಕಟ್ಟಡ ಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಏನು ಜನರ ತೆರಿಗೆ ಹಣದಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಒಂದು ಕಟ್ಟಡವನ್ನು ಏನು ಶಂಕುಸ್ಥಾಪನೆ ಮಾಡಿ ಕಟ್ಟಲಾಗಿತ್ತು. ಆದರೆ ಆ ಕಟ್ಟಡ ಈಗ ಅರ್ಧಂಬರ್ಧವಾಗಿ ಪಾಳು ಬಿದ್ದಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು 2018-19ರಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಈ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಕಟ್ಟಡದ ಕಾಮಗಾರಿ ವೇಗವನ್ನು ಪಡೆದುಕೊಂಡಿತ್ತು. ಕಟ್ಟಡದ ಕಾಮಗಾರಿ ವೇಗವನ್ನು ಪಡೆದು ಅರ್ಧಕ್ಕೆ ನಿಂತಿದೆ. ಈಗ ಅನುದಾನದ ಕೊರತೆಯಿಂದ ಕಳೆದ 5-6 ವರ್ಷಗಳಿಂದ ಈ ಕಟ್ಟಡ ಪಾಳು ಬಿದ್ದು ಈಗ ಈ ರೀತಿ ಕಸಗಳು ಅಥವಾ ಈ ರೀತಿಯಾಗಿ ಕಸಗಳು ಬೆಳೆದಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಇದ್ಯಾವುದೋ ಸಿಟಿಯಿಂದ ಹೊರಗೆ ಇರುವಂಥ ಸ್ಥಳ ಅಲ್ಲ, ಜಿಲ್ಲಾ ಪಂಚಾಯತ್ ಆವರಣದಲ್ಲೇ ಇರುವಂಥ ಪರಿಸ್ಥಿತಿ. ಕಟ್ಟಡ ಏನು ಸುಮಾರು ವಿಶಾಲವಾದಂಥ ಮತ್ತು ಜೊತೆಗೆ ಒಂದು ವಿಭಿನ್ನವಾದಂಥ ಮೀಟಿಂಗ್ ಹಾಲನ್ನು ಮಾಡಬೇಕು ಅಂತೇಳಿ ಯೋಜನೆಯನ್ನು ರೂಪಿಸಿ ಜಿಲ್ಲಾ ಪಂಚಾಯತ್ ಆವರಣದಲ್ಲೇ ಈ ಕಟ್ಟಡವನ್ನು ನಿರ್ಮಾಣ ಮಾಡಿತ್ತು. ಆದರೆ ಆ ಕಟ್ಟಡದ ಅನುದಾನದ ಕೊರತೆಯಿಂದಾಗಿ ಇವತ್ತು ಈ ಕಟ್ಟಡ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಜೊತೆಗೆ ಈ ರೀತಿ ಕಸ ಬೆಳೆದಿರುವಂಥದ್ದು ಜಿಲ್ಲಾ ಪಂಚಾಯತ್ನ ಕೇವಲ